ಹ್ಯಾಪಿ ಬುಡ್ಡಿ ಬುಡ್ಡಿ ಐನೋ ಲೇಟ್ ಆಯ್ತು ಬಟ್ ಪರವಾಗಿಲ್ಲ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. 26K ಮಾಡಕ್ 5 ವರ್ಷ ತಗೊಂಡಿದ್ದೀನಿ. ಓಕೆ, ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾವಾಗ್ಲೂ ಅವಳೇ ಮಾಡೋದಲ್ಲ, ಬೆಸ್ಟ್ ಫ್ರೆಂಡ್ ಹೇಗಿರ್ಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ಗೈಸ್, ಇವ್ನ್ ಎಷ್ಟು ನಾಟಕ ಅಂದ್ರೆ ಇವನ್ ಅಷ್ಟು ದೊಡ್ಡ ನಾಟಕ ಮಾಡೋರು ಯಾರು ಇಲ್ಲ, ಆಯ್ತಾ? ಐ ಆಮ್ ಪ್ರೌಡ್ ಆಫ್ ಹರ್. ಪ್ರೌಡ್ ಆಫ್ ಯು. ದೊಡ್ಡ ಹೊಟ್ಟೆ ಅವ್ರಿಗೆ ನೀನು. ಗೈಸ್, ಐ ಆಮ್ ಸೋ ಡಮ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬೇಸಿಕಲಿ ಏನಂದ್ರೆ ದಿಶಾ ಅವಳ ಬರ್ಡೇಗೆ ಅವಳೆಲ್ಲ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಅಂತೆಲ್ಲ ಪಾಪ ಮಾಡ್ಕೊಂಡು ಅವಳಿಗೆ ನಾನೇನು ಗಿಫ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಸರ್ಪ್ರೈಸ್ ಆಗಿ ಅವಳಿಗೇನಾದ್ರು ಒಂದು ಚಿನ್ನದ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹೆಂಗ್ ಪ್ಲಾನ್ ಮಾಡ್ತೀನಿ ಅಂತಂದ್ರೆ, ನಾನ್ ತಗೋಬೇಕು ಅಂತ ಕರ್ಕೊಂಡು ಹೋಗ್ತೀನಿ ಜ್ಯುವೆಲ್ರಿ ಶಾಪ್ಗೆ. ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಕೊಡಿಸ್ತೀನಿ, ಏನಾದ್ರು ರಿಂಗ್ ಏನಾದ್ರು ಕೊಡಿಸ್ತೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಲೆಟ್ಸ್ ಸಿ. ಪ್ರಾಬ್ಲಮ್ ಏನಂದ್ರೆ, ಅವಳಿಗೆ ಸರ್ಪ್ರೈಸ್ ಮಾಡ್ಬೋದು ನಾನು ರಿಂಗ್ ಕೊಟ್ಬಿಟ್ಟು, ಬಟ್ ಅವಳ ಸೈಜ್ ಗೊತ್ತಿಲ್ಲ ನನಗೆ, ಏನ್ ರಿಂಗ್ ಅಂತ, ರಿಂಗ್ ಸೈಜು. ಸೊ ಜ್ಯುವೆಲ್ರಿ ಶಾಪ್ ಕರ್ಕೊಂಡು ಹೋಗಿ ನಾನು ಹೇಗೆ ಸರ್ಪ್ರೈಸ್ ಕೊಡ್ತೀನಿ ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ಬಟ್ ಐ ಟ್ರೈ ಮೈ ಬೆಸ್ಟ್. ಲೆಟ್ಸ್ ಸಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಅದೇ ಪ್ರಯತ್ನವಾಗಿದೆ. ಸೊ ಇವತ್ತು ಸ್ಯಾಟರ್ಡೇ. ನಾನು ವಡೆ. ಹಾಯ್ ವಡೆ, ನಮಸ್ಕಾರ. ನಮಸ್ಕಾರ ವಡೆ. ನಾನು ನಿನ್ನ ಅಪ್ರಿಶಿಯೇಟ್ ಮಾಡ್ಬೇಕು ವಡೆ. ನಾನು ಯಾಕೆ ಅಂದ್ರೆ ಕನ್ನಡ ಪದಗಳನ್ನ ಕಲ್ತ್ಕೊಂಡು ಉಪಯೋಗಿಸ್ತೀಯಲ್ಲ ನಮ್ ಕನ್ನಡಿಗರಿಗೋಸ್ಕರ. ಯಾರು ಮಾಡಲ್ಲ ವಡೆ, ಇದು ಸೂಪರ್. ನೀನು ಅಲ್ಲ, ಎಲ್ರು ಮಾಡ್ತಾರೆ ಪಾಪ. ನೀನು ಗುಜರಾತಿ ಭಾಷೆ ಇದ್ಬಿಟ್ಟು ಕನ್ನಡನ ಇಷ್ಟು ಚೆನ್ನಾಗಿ ಕಲ್ತ್ಕೊಂಡು ಉಚ್ಚಾರಣೆ ಮಾಡ್ತಿದ್ಯಾ ಅಂದ್ರೆ ಸರಿ, ತೋರ್ಸು ನನ್ನ. ಯು ಶುಡ್ ಅಪ್ರಿಶಿಯೇಟ್. ಯಾರು ಅಪ್ರಿಶಿಯೇಟ್ ಮಾಡ್ತಲ್ಲ, ಬಟ್ ನಾನ್ ಬೆಸ್ಟ್ ಫ್ರೆಂಡ್ ಆಗಿ ಅಪ್ರಿಶಿಯೇಟ್ ಮಾಡ್ತೀನಿ ನೋಡಿ. ಥ್ಯಾಂಕ್ಸ್ ವಡೆ, ಮೈ ಬೆಸ್ಟ್ ಫ್ರೆಂಡ್. ಎನಿವೇಸ್, ಸೊ ಇವತ್ತು ವಡೆದು ಶೂಟ್ ಮಾಡೋಣ. ತೋರ್ಸು, ಶೂಟ್ ಮಾಡು. ಓಕೆ, ಲೊಕೇಶನ್ ತೋರ್ಸು, ಹೆಂಗ್ ಹೋಗೋದು ಅಂತ. ಸ್ಟ್ರೈಟ್ ಹೋಗಿ. ಸರಿ, ವ್ಲಾಗ್ ಮಾಡು. ಓಕೆ ಆಯ್ತು, ಡೈರೆಕ್ಷನ್ ಹೇಳಿ ಹೆಂಗ್ ಹೋಗ್ಬೇಕು ಅಂತ. ಸೀದಾ ಹೋಗೋಡೆ. ಓಕೆ ಗೈಸ್, ಸೊ ವಡೆದು ವಿಡಿಯೋಸ್ ಇವತ್ತು ಶೂಟ್ ಮಾಡ್ತಾ ಇದೀವಿ ನಾವು. ಅದನ್ನ ಪ್ಲಾನ್ ಮಾಡ್ಬೇಕಿನ್ನ ಪ್ಲಾನ್ ಮಾಡಿಲ್ಲ. ಇವ್ನ್ ಯಾವಾಗ್ಲೂ ಇದೆ. ಇವಾಗ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಆಗಿದೆ, ಆಯ್ತಾ? ರಾತ್ರಿ ಒಳಗೆ ಇವ್ನ್ಗೆಲ್ಲ ರೆಡಿ ಮಾಡಿ ಇರ್ಬೇಕು, ಅಪ್ಲೋಡ್ ಮಾಡ್ಬಿಡ್ಬೇಕು. ಇವನು ಪ್ಲಾನ್ ಇನ್ನ ಮಾಡೇ ಇಲ್ಲ. ಯಾಕೆ ವಡೆ ಹಿಂಗ್ ಮಾಡ್ತೀಯ ನೀನು? ನಮ್ಗೆ ಏನ್ ಮಾಡೋದ್ ಹೇಳಮ್ಮ, ಬೇರೆಯವ್ರ ತರ ಫ್ರೀ ಆಗಿರ್ತೀವ. ಬೇರೆಯವ್ರ ತರ ಅಂದ್ರೆ ಯಾರ ಬಗ್ಗೆ ಹೇಳ್ತಿದ್ಯಾ? ಬಿಡು, ಯಾರ ಬಗ್ಗೆ ಹೇಳ್ತಾ ಇದೀನಿ ನಾನು. ನಾವು ವಾರ ಹಲೋ, ನಾನ್ ಫ್ರೀ ಇಲ್ಲ. ನೀನು ಅಷ್ಟೇ, ನಿನ್ ಬಗ್ಗೆ ಹೇಳ್ತಲ್ಲ ಬಡ. ಈಗ ನೀನು ಅಷ್ಟೇ ವಾರ ಪೂರ್ತಿ ಬೇರೆ ಏನೇನೋ ಮಾಡ್ಕೊಂಡು ಸೆಂಟ್ರಲ್ ಕಂಟೆಂಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ತೀಯ. ನಾವು ವಾರ ಪೂರ್ತಿ ಕೆಲಸ ಮಾಡ್ಕೊಂಡು ಶನಿವಾರ ಭಾನುವಾರ ಮಾತ್ರ ವಿಡಿಯೋ ಪೋಸ್ಟ್ ಮಾಡ್ತೀವಿ. ಕೆಲವರು ಮುಂಚೆಯಿಂದ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾನೆ ಇದೆ ಹಂಗೇನೆ. ಆದಷ್ಟು ಬೇಗ ಕನ್ಸಿಸ್ಟೆನ್ಸಿ ಅಂದ್ರೆ ವಾರದಲ್ಲಿ 3-4 ವಿಡಿಯೋ ಹಾಕೋದ್ರ ಟ್ರೈ ಮಾಡ್ತೀನಿ ಪ್ಲೀಸ್. ಆದ್ರೆ ಒಂದೇ ವಿಡಿಯೋ ಹಾಕ್ತಾಗ ವಾರದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನ ಪುಷ್ ಮಾಡಿ. ನೀವೇ ಬೆಳೆಸ್ಬೇಕು, ನೀವೇ ಉಳಿಸ್ಬೇಕು. ಓಕೆ, ಬಟ್ ಲೈಕ್ ಆನ್ ಅ ಸೀರಿಯಸ್ ನೋಟ್, ಲೈಕ್ ವಡೆಗ್ ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಅವನಿಗೆ ರಾತ್ರಿ 9 ಗಂಟೆಗೆ ಕಾಲ್ ಮಾಡಿದ್ರು ಅದೇ, ರಾತ್ರಿ 2 ಗಂಟೆಗೆ ಕಾಲ್ ಮಾಡಿದ್ರು ಅದೇ. ಬಟ್ ಐ ಆಮ್ ಕ್ಲೋಸಿಂಗ್ ಅನ್ ಆಫರ್, ವೇಟ್ ಅಲ್ಲಿ ಕಾಲ್ ಯು ಇನ್ 5 minutes ಅಂತ ಹೇಳ್ತಾನೆ. ಪಾಪ, ಇಡೀ ವಾರ ಅವ್ನ್ ಏನ್ ಕೆಲಸ ಮಾಡ್ತಾನೆ. ನನ್ಗೆ ಒಂದೊಂದ್ಸತಿ ಸ್ವಲ್ಪ ಸಮಾಧಾನ ಆಗುತ್ತೆ. ಹಬ್ಬ, ಸದ್ಯ ನಾನು ಈ IT ಕೆಲಸ ಎಲ್ಲ ಮಾಡ್ತಿಲ್ಲ ಅಲ್ವಾ ಅಂತ. ಐ ರಿಯಲಿ ಅಪ್ರಿಶಿಯೇಟಿವ್ ವಡೆ. ಇದೆಲ್ಲ ಇದು ಬಿಟ್ಟು ಯೂಶಲಿ ನಾನ್ ನೋಡಿರೋ ಪ್ರಕಾರ ಜನ ಏನ್ ಮಾಡ್ತಾರೆ ಅಂದ್ರೆ, ವೀಕೆಂಡ್ ಫುಲ್ ಚಿಲ್ ಮಾಡ್ಬೇಕು, ವೈಂಡ್ ಆಫ್, ಲೈಕ್ ಐ ಜಸ್ಟ್ ವಾಂಟ್ ಟು ಚಿಲ್, ಏನೂ ಮಾಡೋದ್ ಬೇಡ ಅಂತ. ಆದ್ರೆ ಇವ್ನ್ ಪಾಪ ವೀಕೆಂಡೇ ಇರೋದು ವಡೆ ವಿಡಿಯೋಸ್ ಮಾಡಕ್ಕೆ, ವಿಡಿಯೋ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡ್ಬಿಟ್ಟು ಎಲ್ಲ ಮಾಡ್ತಾನೆ. ಏನೋ ಇವತ್ತು ಫ್ರೆಂಡ್ಶಿಪ್ ಡೇ ಇಲ್ಲ ಆದ್ರೂ ಇಬ್ಬರಿಗೂ ಹೊಗಳ್ಕೊಂಡು ಮಾತಾಡ್ತಾ ಇಲ್ಲ. ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ಲೇಬೇಕಲ್ವಾ. ಇನ್ನೊಂದೇನಂದ್ರೆ, ನಾನು ಆಫೀಸ್ ಹೋಗ್ತೀನಲ್ವಾ, ನಾನು ಆಫೀಸ್ ಹೋದಾಗ ಕೆಲವು ಸಿಗ್ತಾರೆ, ಬ್ರೋ ನೀವ್ ಇಲ್ಲಿ ಕೆಲಸ ಮಾಡ್ತೀರಾ ಅಂತಾರೆ. ಮತ್ತೆ ವಿಡಿಯೋಸ್ ಅಂತ ಕೇಳ್ತಾರೆ. ಅಣ್ಣ 2 ಮಾಡ್ತಾ ಇದೀರ ಅಣ್ಣ ಅಂತೀನಿ ನಾನು. ಹೌದಬ್ರು ಹೇಗ್ ಮಾಡ್ತೀರಾ ಅಂತಾರೆ. ಏನ್ ನೋಡಪ್ಪ ಕೆಲ್ಸ್ಕೊಂಡ್ ಹೋಗ್ತಾ ಇದೆ. ಅವರಪ್ಪ 100K ಆಗಕ್ಕೆ ಬರೀ 1 ವರ್ಷ ತಗೊಂಡ್ವಿ ನನ್ ಫಾಲೋವರ್ಸ್ಗೆ. 26K ಮಾಡಕ್ 5 ವರ್ಷ ತಗೊಂಡಿದ್ದೀನಿ. ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಸೆಟ್ ಎಲ್ಲ ಬ್ಲಾಕ್ ಮಾಡಿದ್ದೆ ನಾನು, ಬೇರೆ ಬೇರೆ ವಿಷಯಕ್ಕೆ, ಕೆಲಸ ವಿಷಯಕ್ಕೆಲ್ಲ. ಬಟ್ ಇವಾಗ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಎಲ್ಲ ಆಗೋದು ನಿಮ್ಗಳ ಸಪೋರ್ಟ್ ಇಂದ. ದಯವಿಟ್ಟು ಕೈ ಮುದ್ದು ಕೇಳ್ಕೊತಾ ಇದೀನಿ, ಆದಷ್ಟು ಸಪೋರ್ಟ್ ಮಾಡಿ. ಓಕೆ ಗೈಸ್, ಇವಾಗ ಫಸ್ಟ್ ನಾವು ಲಂಚ್ ತಿಂತೀವಿ. ಊಟ ಮಾಡಿಲ್ಲ ಇಬ್ರು. ಊಟ ಮಾಡಾದ್ಮೇಲೆ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ವಡೆ ಯೂಶಲಿ ಬಸವೇಶ್ವರನಗರ್ಗೆ ಬಂದಾಗ ನಾವು ಹೋಗೋದು ಆದಿತ್ಯ, ಇಲ್ಲ ಎಂಪೈರ್ ಅಥವಾ ಶೆಟ್ಟೀಸ್ ಲಂಚ್ ಹೋಮ್. ಲೈಕ್ ಇಟ್ಸ್ ರಿಯಲಿ ಗುಡ್. ಸೊ ಇವಾಗ ಫಸ್ಟ್ ಆದಿತ್ಯಗೆ ಹೋಗ್ಬಿಟ್ಟು ಊಟ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ.
ಬಿಡೆ ಇವಾಗ ನಿನ್ನ ಮನೆಗೆ ಊಟ ಕರೆದಿಲ್ವಾ? ಏನ್ ಮಾಡಿದ್ರು ಮನೇಲಿ? ಮನೇಲಿ ಗೈಸ್ ಮನೇಲಿ ಅನ್ನ ಸಾರು, ಕ್ಯಾರೆಟ್ ಪಲ್ಯ, ಮತ್ತೆ ಅಮ್ಮ ಒಂದು ಫೇಮಸ್ ಕಡೆಯಿಂದ ಮಜ್ಜಿಗೆ ಹುಳಿನೂ ತಂದಿದ್ರು, ಮತ್ ಮಜ್ಜಿಗೆನೂ ಮಾಡಿದ್ರು. ಇವ್ನ್ಗೆ ಕೊಬ್ಬು ನಾನ್ ವೆಜ್ ತಿನ್ಬೇಕಂತೆ, ಬರ್ಲಿಲ್ಲ ಮಾಡೋಕೆ ಊಟ. ಸಿಗೋದೊಂದ್ ವಾರ ಮಧ್ಯಾಹ್ನ. ನೀನ್ ವಾರಕ್ಕೆ ಎಷ್ಟು ಸತಿ ನಾನ್ ವೆಜ್ ತಿಂತೀಯ ನಿಜ ಹೇಳು? ನಾನ್ ವೆಜ್ ತಿನ್ನಲ್ಲ ನಾನು, ಮೊಸರನ್ನ ನಾನು, ವೆಜ್ ನಾನು. ಇವಾಗ ದಿಶಾ ಅವ್ರಿಗೆ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಸಿಕ್ಬಿಟ್ಟವ್ರೆ ನಮ್ ಜೊತೆ ಅಷ್ಟಕ್ಕಷ್ಟೇ. ಇವಾಗ ಫುಲ್ ಅವ್ರ ಜೊತೆ ಟೆನ್ಷನ್ ಮಾಡೋದು, ಅವ್ರ ಮನೆಗೆ ಹೋಗೋದೆಲ್ಲ ಮಾಡ್ತಾವಳೆ. ಅದ್ ಯಾವಾಗ ನನ್ನ ಬಿಟ್ಬಿಡ್ತಲ್ಲ ಗೊತ್ತಿಲ್ಲ. ಏನ್ ವಡೆ ಉರಿತಾ ಇಲ್ಲ? ಯಾರ ಅನ್ಸಿದ್ ಹೇಳ್ತಾ ಇದೀನಿ, ಮನ್ಸಿಗೆ ಅನ್ಸಿದ್ದು. ಹೇಳು ಗೈಸ್. ಇವ್ನ್ ಎಷ್ಟು ನಾಟಕ ಅಂದ್ರೆ, ಇವನ್ ಅಷ್ಟು ದೊಡ್ಡ ನಾಟಕ ಮಾಡೋರು ಯಾರು ಇಲ್ಲ ಆಯ್ತಾ. ಇವನು ಪ್ರತಿ ವೀಕೆಂಡ್ ಹೋಗ್ತಾನೆ RR ನಗರ್ಗೆ ಹೋಗ್ಬಿಟ್ಟು ಅದ್ ಏನ್ ಮಾಡ್ತಾನೋ ಅವ್ನ್ಗೆ ಗೊತ್ತು ಆಯ್ತಾ. ಮೈಸೂರ್ಗೆ ಹೋಗ್ತಾನೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ. ನನ್ಗೆ ಒಂದೊಂದ್ಸತಿ ಆಸೆ ಆಗತ್ತೆ ನಾನು ಹೋಗ್ಬೇಕು, ಲೈಕ್ ತುಂಬಾ ದಿನ ಆಯ್ತು ಅಂತ ಕೇಳ್ದಾಗೆಲ್ಲ ಇಲ್ಲ ಬೇಡ ನಾನ್ ಸೋಲೋ ಟ್ರಿಪ್ ಒಬ್ನೇ ಹೋಗ್ತೀನಿ ಅಂತ ಹೇಳ್ತಾನೆ. ನೋಡಿದ್ರೆ ಸ್ಟೋರಿ ಹಾಕ್ದಾಗ ಅಜ್ಜು ಜೊತೆ ಹೋಗಿರ್ತಾನೆ. ಇಷ್ಟೆಲ್ಲ ಇವನು ಟೈಮ್ ಸ್ಪೆಂಡ್ ಮಾಡ್ತಾನೆ ಅವ್ನ ಫ್ರೆಂಡ್ಸ್ ಜೊತೆ. ಇವಾಗ ನನ್ ಫ್ರೆಂಡ್ ನನ್ ಮನೆ ಹತ್ರ ಬಂದಿದ್ದಾಳೆ ಅಪೇಕ್ಷಾ ಅಂತ. ಸೊ ನಾನು ಅಪೇಕ್ಷೆ ಫುಲ್ ಚಿಲ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಬರೀ 15 ನಿಮಿಷ ದೂರ ಆಯ್ತಾ. ಸೊ ನಾವ್ ಜೊತೆಗ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಅದಕ್ಕೆ ಇವ್ನ್ಗೆ ಫುಲ್ ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ನಾನ್ ಹಿಂಗ್ ಹೇಳಿದ್ನ, ನಾನ್ ಹಿಂಗ್ ಯಾವತ್ತಾದ್ರೂ ಹೇಳಿದ್ನ ನೀನ್ ನನ್ನ ಮರ್ತೋಗ್ಬೇಡ ಅಂತ ಎಲ್ಲ ಹೇಳಿಲ್ವಾ? ಎಲ್ಲ ಹೇಳ್ದೆ. ಡಚ್ಚು ನನ್ ಗರ್ಲ್ ಫ್ರೆಂಡ್ ಕರೀತಾಳೆ ಇವಳು. ಅದು ಕರೆಕ್ಟ್. ನನ್ನ ಮರ್ತೋಗ್ಬೇಡ ಅಂತ ಎಲ್ಲ ಹೇಳಿದ್ನ. ಕರೆಕ್ಟ್ ಅಲ್ವಾ? ಸೋಲೋ ಟ್ರಿಪ್ ಅಂದವನು ಪ್ರತಿ ಸಲಿ ಒಂದ್ಸತಿ ಅಲ್ಲ, ಪ್ರತಿ ಸತಿ ಸೋಲೋ ಟ್ರಿಪ್ ಅನ್ಬಿಟ್ಟು ನೀನ್ ಏನ್ ಮಾಡ್ತೀಯ? ಇರು ಒಂದ್ ನಿಮಿಷ. ನೀನ್ ಆಲ್ರೆಡಿ ನಿನ್ ಜೊತೆಲಿ ಇದ್ದು ನಂಗೆ ಒಂದ್ ಹುಡುಗಿನೂ ಬೀಳ್ತಾ ಇಲ್ಲ. ಡೈಲಾಗ್ ಸಾಕ್, ನನ್ಗೆ ಕೇಳಿ ಕೇಳಿ ಸಾಕಾಯ್ತು. ಅವ್ನ್ ನನ್ನ ಗೇ ಅಂತ ಅಂದ್ರೆ ಇನ್ನು ಹುಡುಗಿ ಬೀಳಲ್ಲ ಆಮೇಲೆ. ಓಕೆ ಗೈಸ್, ಇವನು ಗೇ ಅಲ್ಲ ಆದ್ರೆ ಡಚ್ಚು ಜೊತೆ ಇದ್ದಾನೆ. ಹೊಟ್ಟೆ ಹುರ್ಕಿ, ದೊಡ್ಡ ಹೊಟ್ಟೆ ಹುರ್ಕಿ ನೀನು. ಇವಾಗ ಇನ್ಫ್ಲುಯೆನ್ಸರ್ಗಳಿಗೆ ಎಷ್ಟು ಫಜಿತಿ ಆಗ್ತಾ ಇದೆ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅನ್ಕೊಂಡು ಪಾಪ ತುಂಬಾ ಕಷ್ಟ ಪಡ್ತಿದ್ದಾರೆ. ನಾವು ಎಷ್ಟು ಮಾಡ್ತಾ ಇದ್ವಿ, ವ್ಲಾಗ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಯಾರು ತೋರಿಸ್ಬಾರ್ದು ಅಂತ ಅನ್ಸುತ್ತೆ ನೋಡಿ. ಅದಕ್ಕೆ ಬಂದಿದೀವಿ, ವೇಟ್ ಮಾಡ್ತಾ ಇದೀವಿ. ತುಂಬಾ ರಶ್ ಹೋದ್ವಿ, ವೇಟ್ ಮಾಡ್ತಿದ್ವಿ. ಇಲ್ಲೂ ಯಾವಾಗ್ಲೂ ರಶ್ ಇದ್ದೇ ಇರುತ್ತೆ. ಬಟ್ ದ ಬಿರಿಯಾನಿ ಇಸ್ ರಿಯಲಿ ಗುಡ್. ಬಿರಿಯಾನಿ ನೀನ್ ಮುದ್ದೆ ತಿನ್ನಕ್ ಬಂದಿಲ್ಲ? ಮುದ್ದೆ ತಿನ್ನೋಣ. ಮತ್ತೆ ಸಿಕ್ತು ವಡೆಗೆ, ಖುಷಿನ ವಡೆ. ಗೈಸ್ ನಾನು ಹಾಫ್ ಬಿರಿಯಾನಿ ರೈಸ್ ಮತ್ತೆ ಚಿಲ್ಲಿ ಚಿಕನ್ ತಿಂತಾ ಇದೀನಿ. ವಡೆ ಏನೋ ಟೇಸ್ಟ್ ಮುಂಚೆ ತರ ಇಲ್ಲ ಅಂತ ಇದೆಯಾ? ಬೇರೆ ಟೇಸ್ಟ್ ಬರ್ತಾ ಇದೆ. ನಿಮ್ಗೆ ಇದನ್ನ ಹೇಳ್ತಾ ಇದ್ ನಾನು, ಅವ್ರ ಮೊದಟ ಬಂದು ಗುಜರಾತಿ, ಅವ್ರ ಭಾಷೆ ಕಡೆ ಹೆಂಗಿದೆ ಅಂತ. विटामिन डी नो सिरप ಏನೈತಿ ಅಮ್ಮ ಇಳು ದುಕಾನ್ ನಾ ಫ್ರೂಟೋನು ಸ್ವೈ ಐ ಆಮ್ ಪ್ರೌಡ್ ಆಫ್ ಹರ್ ಪ್ರೌಡ್ ಆಫ್ ಯು ಲೈನ್ ವೆಚ್ಚಿ ಸಿರಪ್ ಏನ ಖಾವಾನು ಪಚಿ ಗೈಸ್ ನಮ್ ಲಂಚ್ ಆಯ್ತು ನಾವು ಊಟ ಮಾಡ್ತಾ ಇರಬೇಕಾದ್ರೆ ಪ್ಲಾಟ್ ಮಾಡಿದ್ವಿ ವಡೆನೇ ಎಲ್ಲ ಜಾಸ್ತಿ ಪ್ಲಾಟ್ ಮಾಡಿದ್ದು ಸೊ ಇವಾಗ ಶೂಟ್ ಮಾಡಕ್ಕೆ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಲೊಕೇಶನ್ ನೋಡೋಣ ಅಂತ ಅನ್ಕೊಂಡ್ವಿ ಅಷ್ಟರಲ್ಲಿ ಸ್ಯಾಂಕಿ ಟ್ಯಾಂಕ್ ನೆನಪು ಬಂತು ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀವಿ ಏನ್ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ನಿಮಗೆ ಮೊಬೈಲ್ ಅಲ್ಲಿ ಮಾಡಕ್ ಬಿಡ್ತಾರೆ ಕ್ಯಾಮ್ರಾ ಅಲ್ಲಿ ಮಾಡಕ್ ಬಿಡ್ತಾರ ಅಲ್ಲಿ ಹೋಗ್ ಮೇಲೆ ಗೊತ್ತಾಗುತ್ತೆ ಅಲ್ಲೋದ್ನ ಗೊತ್ತಾಗುತ್ತೆ ಬಿರಿಯಾನಿ ಚೆನ್ನಾಗಿತ್ತಲ್ವಾ ವಡೆ ಬಿರಿಯಾನಿ ಚೆನ್ನಾಗಿತ್ತು ಮುದ್ದೆನೂ ಚೆನ್ನಾಗಿತ್ತು ಪ್ರಾಬ್ಲಿ ದೇ ಗೇವ್ ಮೀ ಮಟನ್ ಶೆರ್ವಾ ಅನ್ಕೋತೀನಿ ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ ಅನ್ಕೋತೀನಿ ಗ್ರೇವಿ ಗೈಸ್ ನಾವು ಇವಾಗ ಸ್ಯಾಂಕಿ ಟ್ಯಾಂಕ್ ಗೆ ಬಂದಿದೀವಿ ಬಿಸಿಲು ಇಲ್ಲ ಅಲ್ವಾ ಅಲ್ಲ ಹುಟ್ಟು ಬೆಳೆದಿದ್ದು ನಾನು ಬ್ಯಾಂಗ್ಳೂರಲ್ಲೇ ಒಂದ್ ನಿಮಿಷ ನನ್ನ ತಂಗಿ ಕಂಟಿನ್ಯೂ ಹುಟ್ಟು ಬೆಳೆದಿದ್ದು ನಾನು ಬ್ಯಾಂಗ್ಳೂರಲ್ಲೇ ಸ್ಯಾಂಕಿ ಟ್ಯಾಂಕ್ ತುಂಬಾ ಸರಿ ಓಡಾಡಿದ್ದೀನಿ ರೋಡಲ್ಲಿ ಒಳಗೆ ಯಾವತ್ತೂ ಬಂದಿರಲಿಲ್ಲ ಥ್ಯಾಂಕ್ಸ್ ಒಳಗೆ ಕರ್ಕೊಂಡ್ಬಂದು ತೋರಿಸಿದ್ಗೆ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಇವಾಗ ಗೊತ್ತಾಗ್ತದೆ ನನಗೆ ಯಾಕೆ ಎಲ್ಲ ಓಡಿಸ್ಗಳು ಪಾರ್ಕ್ಗಳೆಲ್ಲ ಬರ್ತಾರೆ ಅಂತ ಪೀಸ್ ಆಗಿರುತ್ತೆ ಸೊ ಲಾಸ್ಟ್ ವೀಕ್ ನಾನು ನನ್ನ ತಂಗಿ ವಾಕಿಂಗ್ ಮಾಡಕ್ಕೆ ಇಲ್ಲಿ ಬಂದಿದ್ವಿ ಆಯ್ತಾ ಸ್ಯಾಂಕಿ ಟ್ಯಾಂಕ್ಗೆ ನಾನು ಆಮೇಲೆ ಗೂಗಲ್ ಮಾಡಿ ನೋಡಿದೆ 3 ಕಿಲೋಮೀಟರ್ ಸ್ಟ್ರೆಚ್ ಇದೆ ವಾಕ್ 45 ಮಿನಿಟ್ಸ್ ತಗೊಂಡ್ವಿ ವಾಕ್ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಂದ್ಬಿಟ್ಟು ಇವತ್ತು ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸ್ಯಾಂಕಿ ಟ್ಯಾಂಕ್ ಬಂದ್ವಿ ವಿಡಿಯೋಸ್ ಮಾಡಕ್ಕೆ ಬಟ್ ಬಂದ್ಮೇಲೆ ಇಲ್ಲಿ ಗೊತ್ತಾಯ್ತು ಅಲ್ಲೆಲ್ಲೂ ಬೋರ್ಡ್ ಹಾಕಿಲ್ಲ ವಿಡಿಯೋಗ್ರಫಿ ಏನು ಅಲೋಡ್ ಇಲ್ಲ ಅಂತ ಬೋರ್ಡ್ ಹಾಕಿಲ್ಲ ಬಟ್ ನಾವು ಗೂಗಲ್ ನೋಡಿ ಪಾಪ ಗೂಗಲ್ ಮಾಡಿದ್ಲು ಅದೇನೋ ಡೌಟ್ ಬಂತು ಯಾಕಂದ್ರೆ ಹಂಗಿದ್ರೆ ಎಲ್ರು ಇಲ್ಲೇ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋರು ಬಟ್ ಯಾರು ಮಾಡಿಲ್ಲ ಅಂತ ಗೂಗಲ್ ಮಾಡಿದ್ರೆ ಅಲ್ಲಿ ಬರ್ದಿತ್ತು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೋಬೇಕು ಅಂತ ಸಿನಿಮಾ ಎಲ್ಲ ಮಾಡಕ್ಕೆ ಬಟ್ ರೀಲ್ಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ ಅದಕ್ಕೆ ನಾವು ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ ಫೋನ್ ರೀಲ್ಸ್ ಮಾಡ್ತಾ ಇದೀವಿ
ಎನಿವೇಸ್ ಲಾಂಗ್ ಸ್ಟ್ರೆಚ್ ಲಾಂಗ್ ವಾಕ್ ಸುಸ್ತಾಗುತ್ತೆ ಹೊರಡಿ ಬಡೆ ಬ್ಯಾಗ್ ಭಾರ ಆಗುತ್ತೆ ಅಂತ ಇವ್ನು ನೋಡಿ ಹೆಂಗ್ ಇಟ್ಕೊಂಡಿದ್ದಾನೆ ಪಾಪ. ಅಲ್ಲ ನೀನ್ ಏನೋ ವ್ಲಾಗ್ ಕಂಟೆಂಟ್ ಮಾಡ್ತೀನಿ, ಕಂಟೆಂಟ್ ಕೂಡ ಬಡೇದು ಒಂದ್ ವಿಡಿಯೋ ಶೂಟ್ ಮಾಡಿದ್ವಿ ಆಯ್ತಾ. ಆಮೇಲೆ ಬಾಕಿ ಇದೆ, ಕರೆಕ್ಟ್ ಆಗಿ ಹೇಳು. ಲಾಸ್ಟ್ ಸೀನ್ ಯಾವ್ದು ಬಾಕಿ ಇದೆ? ಎಲ್ಲ ಮುಗೀತು. ಓ ಎಸ್ ಕರೆಕ್ಟ್, ಹೌದು ಕರೆಕ್ಟ್. ಗಜನಿ ಇವನಷ್ಟು ದೊಡ್ಡ ಗಜನಿ ಯಾರು ಇಲ್ಲ. ಇವ್ನ್ಗೆ ಎಷ್ಟು ಕೊಬ್ಬು ಅಂದ್ರೆ ನಾವು ಫ್ರೆಂಡ್ಸ್ ಆಗಿ ಒಂದ್ 6 ತಿಂಗಳಾಗಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗಿದ್ದಾನೆ. ಓಕೆನಾ, ನಾ ಹೇಳ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗಿದ್ದಾನೆ. ನನ್ನ ದೀಕ್ಷಾ ಅಂತ ಕರೀತಾ ಇದ್ದಾನೆ. ದೀಕ್ಷಾ ಅಲ್ಲಿ ಲೈವ್ ಅಲ್ಲಿ ಬಂದಿರೋರು ಯಾರೋ ಕಮೆಂಟ್ ಮಾಡಿದ್ದಾರೆ, ಅಣ್ಣ ಅದು ದೀಕ್ಷಾ ಅಲ್ಲ ಅಂತ. ಇನ್ ಗಜನಿ ಬಾದಾಮ್ ತಿನ್ನು, ಬಾದಾಮ್ ಡೈಲಿ. ಓಕೆ, ಎನಿವೇಸ್ ಇವಾಗ ಒಂದು ವಿಡಿಯೋ ಶೂಟ್ ಮಾಡಾಯ್ತು. ಇಲ್ಲಿ ಇನ್ನೊಂದ್ ಕಡೆ ಮ್ಯಾಂಗೋ ಜ್ಯೂಸ್ ಕುಡಿಯಕ್ ಹೋಗ್ತಾ ಇದೀವಿ. ನೀವು ಬಸವೇಶ್ವರ ನಗರ್, ರಾಜಾಜಿನಗರ್ ಹತ್ರ ಇದ್ರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್ ಪ್ಲೇಸ್. ಯಾವ್ದು ಗೊತ್ತಾ? ಕ್ರೋಮಾ ಪಕ್ಕ, ರಾಜಾಜಿನಗರ್ ಕ್ರೋಮಾ ಪಕ್ಕ ಒಂದು ಜ್ಯೂಸ್ ಅಂಗಡಿ ಇದೆ, ಶ್ರೀ ಗಣೇಶ್ ಅಂತ. ಅಲ್ಲಿ ಮ್ಯಾಂಗೋ ಜ್ಯೂಸ್ ಅಥವಾ ಮ್ಯಾಂಗೋ ಮಸ್ತಾನಿ, ಇಟ್ಸ್ ಸೋ ಯಮ್ಮಿ. ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೂಪರ್ ಯಮ್ಮಿ ಇಟ್ ಇಸ್. ಸುಸ್ತಾಗೋದಂಗೆ ನಿದ್ದೆ ಬರ್ತದೆ, ಪರವಾಗಿಲ್ಲ, ಮುಗಿಸ್ಬಿಡೋಣ. ಇನ್ನ ಎಷ್ಟು ಇದೆ ವಿಡಿಯೋ? ಇನ್ನ ಒಂದು ಎಷ್ಟು ಶಾರ್ಟ್ಸ್ಗಳಿದೆ? 4 ಶಾರ್ಟ್ 5 ಶಾರ್ಟ್ಸ್ ಮುಗಿಸ್ಬಿಟ್ಟು ಮುಂಗಾರು ಮಳೆಯಲ್ಲಿ. ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಏನು ಇವ್ರು ಒಂದ್ ವಿಡಿಯೋಗೆ ಹಿಂಗ್ ಮಾಡ್ತಾರೆ ಅಂತ. ದಟ್ ಇಸ್ ದ ಕೈಂಡ್ ಆಫ್ ಎಫರ್ಟ್ ದಟ್ ವಡೆ ಪುಟ್ಸ್ ಫಾರ್ ಹಿಸ್ ವಿಡಿಯೋಸ್. ಒನ್ ಸೀನ್ ಒನ್ ಶಾರ್ಟ್ಗೋಸ್ಕರ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ. ಇಲ್ಲ ವಡೆ ಇಲ್ಲೇ ಇರ್ಬೇಕು, ಇದು ಹಿಂಗೆ ಇರ್ಬೇಕು, ಹಿಂಗ್ ಕಾಣಿಸಿದ್ರೇನೆ ಚೆನ್ನಾಗಿರುತ್ತೆ ಅಂತ. ನನ್ನಂತರು ಕೆಲವು ಸತಿ ಮನೆಯಲ್ಲೇ ಒಂದೇ ಕಡೆ ನಿಂತ್ಕೊಂಡು ಟ್ರೈಪಾಡ್ ಹಾಕೊಂಡು ನಿಮ್ಮಂತರು ಪರವಾಗಿಲ್ಲ, ಇನ್ನು ಕೆಲವರು ಬನ್ನಿ ಜನರೇ, ಯಾಕೆ ಜನರೇ. ಜ್ಯೂಸ್ ಅಂಗಡಿ ಅಂತ ಬಂದಿರೋ ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಮಸ್ತಾನಿ. I remember I should call you Mastani for some time. Yeah. ಹೆಂಗಿದೆ ಬಣ್ಣ? ನೈಸ್. ನೋ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಶ್ರೀಮಂತ ವಿಡಿಯೋಗೋಸ್ಕರ ಅಂತ ಇವಾಗ ಒಂದು ಗೋಲ್ಡ್ ಉಂಗುರ ತಗೊಳ್ತಾ ಇದ್ದಾನೆ. ಅವನ್ಗೆ ಅಂದ್ರೆ ಗೋಲ್ಡ್ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ಇವರೇ ಬ್ಲರ್ ಆಗ್ತದೆ. ಇವನ್ಗೆ ಗೋಲ್ಡ್ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೀಟ್ ಮಾಡಿದಾಗ ನಿಂದು ಒಂದು ಆನೆ ರಿಂಗ್ ಇತ್ತಲ್ವಾ ಒಡೆ, ಅಂದ್ರೆ ಒಂದು ಗೋಲ್ಡ್ ರಿಂಗ್, ಅದಕ್ಕೆ ಒಂದು ಬ್ಲಾಕ್ ದಾರ ಇತ್ತು. ಏನಂದ್ರೆ ದೃಷ್ಟಿ ಆಗ್ಬಾರ್ದಂತನಾ, ದೃಷ್ಟಿ ಆಗ್ಬಾರ್ದು ನಾವು ಹಾಕಿದ್ರು. ಇವನ್ ಅದನ್ನೇನೋ ಆಟ ಆಡ್ತಾ ಅದು ಫುಲ್ ಬೆಂಡ್ ಆಗೋಯ್ತು. ವಾಪಸ್ ಅಮ್ಮ ಕೊಟ್ಟ. ಇವಾಗ 5 ವರ್ಷ ಆದ್ಮೇಲೆ ಉಂಗ್ರ ಹಾಕೋಬೇಕಂತ ಫುಲ್ ಆಸೆ ಪಡ್ತಿದ್ದಾನೆ ಪಾಪ. ಹಂಗೇನೋ ವಿಡಿಯೋ ಮಾಡ್ಬೇಕಂತೆ. ಸರಿ, ಫುಲ್ ರಶ್ ಇತ್ತು. ಇವಾಗ ಅದೇ ರೋಡಲ್ಲಿ ಸ್ಟ್ರೇಟ್ ಬಂದು ಭೀಮಾಸ್ಗೆ ಬಂದಿದೀವಿ. ಎಷ್ಟು ನಾಟಕ ಮಾಡ್ತಾ ನೋಡಿ. ಕ್ಯಾಮ್ರಾ ಬ್ಯಾಗ್ ನನಗೆ ಕೊಟ್ಟ ಇಟ್ಕೊಳ್ಳೋಕೆ. ಅಲ್ಲಿ ಹೋಲ್ಡ್ ಅನ್ಕೊ. ಏನ್ ಬೇಡ, ಅಲ್ಲಿ ಹೋಲ್ಡ್ ಅಲ್ಲೋ ನಾಟಕ ಮಾಡ್ಬೇಡ. ಅಲ್ಲಿ ಹೋಲ್ಡ್ ಅಂದ್ಬಿಟ್ಟು ಏನ್ ಮಾಡ್ತಿದ್ಯಾ? ನೀನ್ ಕೇಳ್ದೆ, 3 ಸಲ ಕೇಳ್ದೆ, ನೀನ್ ಕೊಡ್ಲಿಲ್ಲ. ನೀನು ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ ಪಾಪ. ಅಲ್ಲ, ಫಸ್ಟ್ ನನಗೋಸ್ಕರ ಅಂತ ಬಂದಿದ್ದು, ಆಮೇಲೆ ಮೈಂಡ್ ಚೇಂಜ್ ಆಗೋಯ್ತು. ಮೇಡೆ ಏನ್ ಮೇಡೆ ಪದೇ ಕ್ಯಾಮ್ರಾ ತಗೊಂಡ್ಬಳಪ್ಪ. ನಿಂದು ಸ್ಟ್ರಗಲ್ ನೋಡಿ ನಂಗೆ ಫುಲ್ ಖುಷಿ ಆಗ್ತದೆ. ಏನ್ ನಾವ್ ಯಾರು ಚಿನ್ನ ಬಣ ತಗೊಂಡೋರಲ್ಲ, ಇದೆಲ್ಲ ಏನೋ ಅಮ್ಮ ಹಿಂಸೆ ಮಾಡಾಕ್ಸಿದ್ರಲ್ಲ, ಹಾಕು ಅಂತ. ಕೊನೆಗೆ ಫುಲ್ ತಲೆ ಬುದ್ಧಿ ಎಲ್ಲ ಉಪಯೋಗಿಸಿ ಈ ಉಂಗುರ ತಗೊಳ್ತಾ ಇದ್ದಾನೆ. ಖುಷಿಯಾಗಿರುವುದೇ. ಸೋ ಕ್ಯೂಟ್. ಥ್ಯಾಂಕ್ ಯು. ಸೊ ಭೀಮಾ ಜ್ಯುವೆಲ್ಲರ್ಸ್ ಬಂದಿದ್ರೆ ಗಿಫ್ಟ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ದಿಸ್ ಇಸ್ ಕ್ಲಾಸ್ ಕಲರ್. ಸೊ ಬೇಸಿಕ್ಲಿ ಲಕ್ಕಿ ಡ್ರಾ ನಡೀತಾ ಇದೆ. ಅವರು ಮಾರ್ಚ್ 1 ಮಾರ್ಚ್ 25 ಯಾರ್ಯಾರು ಶಾಪ್ ಮಾಡಿದ್ದಾರೆ ಅವರಿಗೆ ಒಂದು ಸಾನ್ ಗೊತ್ತಿಲ್ಲ, ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೀವಿ. ಯಾರು ಸಿಗುತ್ತೆ 5 minutes ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈಗ ನಾವು ತಗೊಂಡಾಯ್ತು, ನಾವು ಮಾಡ್ದಂಗೆನೆ ಗಾಡಿ ಬರ್ತೀವಿ. ಸೊ ಗೈಸ್, ನಾನು ಉಂಗುರ ತಗೊಂಡಿದ್ದೀನಿ. ಫಸ್ಟ್ ಹೇಳಿದ ಪ್ರಕಾರ ಬರ್ಡೇ ಗಿಫ್ಟ್. ಆಲ್ರೆಡಿ ಗೌಡೆ ಗಿಫ್ಟ್ ಕೊಟ್ಟಿರಲಿಲ್ಲ. ಸೊ ದಿಸ್ ಟು ಯು ಫ್ರಮ್ ಮೈ ಎಂಡ್. ಹ್ಯಾಪಿ ಬುಡ್ಡಿ. ಐನೋ ಲೇಟ್ ಆಯ್ತು, ಬಟ್ ಪರವಾಗಿಲ್ಲ. God bless you. God bless you. For you, God bless you. ನನ್ ಬರ್ಡೇನು ಬರ್ತಾ ಇದೆ, ಅದಕ್ಕೋಸ್ಕರ ಅಷ್ಟೇ. ಏನ್ ಗೊತ್ತಾ ಗೈಸ್, ನಾನು ಇದ್ದೆ ನಂದು ಫಸ್ಟ್ ಗೋಲ್ಡ್ ಉಂಗ್ರ ನನ್ ಬರ್ಡೇಗೆ ಅಂತ ನಾನು ತಗೊಂಡಿದ್ದು. ಇವಾಗ ನನ್ನ 2 ಗೋಲ್ಡ್ ಉಂಗ್ರ ಇದೆ.
ಗೈಸ್ ಏನ್ ಗೊತ್ತಾ, ಯಾವತ್ತೂ ವಡೆ ವ್ಲಾಗ್ ಮಾಡುವಂತ ಫೋರ್ಸೇ ಮಾಡಲ್ಲ. ಅವ್ನ್ಗೆ ತುಂಬಾ ಹಿಂಸೆ ಆಗತ್ತೆ ವ್ಲಾಗ್ ಮಾಡ್ಬೇಕಂದ್ರೆ. ಅಯ್ಯೋ ಮತ್ತೆ ಸ್ಟಾರ್ಟ್ ಶುರು ಮಾಡ್ಕೊಂಡ್ಲಲ್ವಾ ಅಂತ ಹೇಳ್ತಾನೆ. ಇವತ್ತೇನೋ ಬಂದ ತಕ್ಷಣ ಈ ವಡೆ ಯೂಟ್ಯೂಬ್ ಸ್ವಲ್ಪ ಸೀರಿಯಸ್ ಆಗಿ ತಗೋ, ವ್ಲಾಗ್ ಮಾಡು ಬಾ, ವ್ಲಾಗ್ ಮಾಡೋಣ ಅಂತ ಹಂಗೆಲ್ಲ ಹೇಳ್ದ. ಐ ವಾಸ್ ಲೈಕ್, ಓ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದಾನಲ್ಲ ಅಂತ ಅನ್ಕೊಂಡೆ. ಐ ಡೋಂಟ್ ನೋ, ಲೈಕ್ ಓ ಮೈ ಗಾಡ್, ಐ ಡೋಂಟ್ ನೋ ವಾಟ್ ಟು ಸೇ. ಬಟ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಖುಷಿ ಇದೆ, ಬಟ್ ಒಂದ್ ಕಡೆ ಅಯ್ಯೋ ಇಷ್ಟೊಂದು ಫುಲ್ ಖರ್ಚು ಮಾಡ್ಬಿಟ್ನಲ್ವಾ ಇವನ್ ಅಂತಾನು ಇದೆ. ಬಟ್ ಆದ್ರೂ ಪರವಾಗಿಲ್ಲ. ಏನು ಖರ್ಚು ಮಾಡಿಲ್ಲ ನಾನು, ಏನು ಕೇಳು. ಹಾ. ನೆಕ್ಸ್ಟ್ ಸಾರಿ, ನನ್ ಬಡೆ ಬರ್ತಾ ಇದೆ ಅಷ್ಟೇ. ಆಕ್ಚುಲಿ ನಾವ್ ಅದೇ ಮಾಡ್ಕೊಂಡ್ ಬರ್ತಾ ಇರೋದಲ್ಲ. ಅವ್ನ್ ನಂಗೆ ಏನೋ ಎಕ್ಸ್ಪೆನ್ಸಿವ್ ಕೊಡಿಸ್ತಾನ, ನಾನೇನೋ ಅವ್ನಿಗೆ ಎಕ್ಸ್ಪೆನ್ಸಿವ್. ಅಟ್ಲೀಸ್ಟ್ ಓಕೆ, ವೀರ್ ಇನ್ ಅ ಪೊಸಿಷನ್. ಐ ಡೋಂಟ್ ನೋ ಗೈಸ್. ಸೊ ವಡೆ ನನ್ ಬರ್ಡೇಗ್ ನನ್ಗೋಸ್ಕರ ಕೊಡಿಸಿದ್ದು ಉಂಗ್ರ ಇದು. ಹಾಕೊಂಡ್ ತೋರಿಸ್ತೀನಿ ರೀ. ಥ್ಯಾಂಕ್ಸ್ ವಡೆ, ಥ್ಯಾಂಕ್ ಯು ಸೋ ಮಚ್. ಸೋ ಥಾಟ್ಫುಲ್ ವಡೆ. ವೆಲ್ಕಮ್ ವಡೆ. ನೆಕ್ಸ್ಟ್ ನಂದು ಬರ್ಡೇ ಬರ್ತದೆ. ಗೊತ್ತು, ನೆನ್ಪಿದೆ. ಅಲ್ಲಿ ಟೆಲ್ ವಡೆ, ನಮ್ಮ ಅಪ್ಪಗ ಉಂಗ್ರ ತಗೋಬೇಕು ಬಾ, ನಿನ್ ಫಿಂಗರ್ ಸೈಜೇ ಉಂಗ್ರ. ಏನೆಲ್ಲೋ ನಾಟಕ. ಗೈಸ್ ಐ ಆಮ್ ಸೋ ಡಮ್. ಇವಾಗ ಫುಲ್ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿ ಕ್ಯಾಮ್ರಾ ಉಲ್ಟಾ. ರಾಮ ಕೃಷ್ಣ, ಸಾರಿ ಗೈಸ್. ಥ್ಯಾಂಕ್ಸ್ ಫಾರ್ ದಿ